ಸುಪ್ರೀಂ ಕೋರ್ಟ್ಗೆ ಪೊಲೀಸರು ಅರ್ಜಿಯನ್ನು ಸಲ್ಲಿಕೆಯನ್ನ ಮಾಡಿದ್ರು. ಹೈಕೋರ್ಟ್ನಲ್ಲಿ ದರ್ಶನ್ಗೆ ಸಿಕ್ಕಂತಹ ಜಾಮೀನು ಅರ್ಜಿಯನ್ನು ವಜಾ ಮಾಡಬೇಕು ಅಂತ ಹೇಳಿ. ಸೊ ಈ ನಿಟ್ಟಿನಲ್ಲಿ ದರ್ಶನ್ ಅವರ ತಾಯಿ ನಂಜನಗೂಡಿನ ನಂಜುಂಡೇಶ್ವರನಿಗೆ ಪೂಜೆಯನ್ನ ಮಾಡಿಸಿದ್ದಾರೆ. ನಂಜುಂಡೇಶ್ವರನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಆ ದೃಶ್ಯಾವಳಿಗಳು ನಿಮಗೆ ತೋರಿಸ್ತಾ ಇದ್ದೀವಿ. ಇವತ್ತು ಹೋಗಿ ಅಲ್ಲಿ ಪೂಜೆಯನ್ನೆಲ್ಲ ನೆರವೇರಿಸ್ಕೊಂಡು ಬಂದಿದ್ದಾರೆ. ಇನ್ನೊಂದು ಕಡೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಕೂಡ ಇವತ್ತಿತ್ತು. ಅದು ಏಪ್ರಿಲ್ 22ಕ್ಕೆ ವಿಚಾರಣೆ ಮುಂದೂಡಿಕೆ ಕೂಡ ಆಗಿದೆ. ಸೊ ಈ ನಿಟ್ಟಿನಲ್ಲಿ ಈಗ ಅವರ ತಾಯಿ ದರ್ಶನ್ ಅವರ ತಾಯಿ ಹೋಗಿ ಪೂಜೆಯನ್ನು ನೆರವೇರಿಸ್ಕೊಂಡು ಬಂದಿದ್ದಾರೆ ನಂಜನಗೂಡಿನಲ್ಲಿ ನಂಜುಂಡೇಶ್ವರನಿಗೆ. ವಿಶೇಷ ಏನಿಲ್ಲ, ಎಲ್ಲ ಕುಟುಂಬ ಎಲ್ಲರಿಗೂ ಸರ್ವೇ ಜನ ಸುಖಿನ ಭವಂತು, ಎಲ್ಲರೂ ಚೆನ್ನಾಗಿಟ್ರಿ ಭಗವಂತ ಅಲ್ವಾ. ಹೌದು ಮೇಡಮ್. ಈಗ ದರ್ಶನ್ ಅವರು ಹೇಗಿದ್ದಾರೆ? ಚೆನ್ನಾಗಿ ಶೂಟಿಂಗ್ ಎಲ್ಲ ಹೋಗ್ತದೆ? ಹೋಗ್ತಿದ್ದಾನಲ್ಲ ಈಗ ಜೈಪುರ ಉದಯಪುರ್. ನಿಮ್ದೆಲ್ಲ ಆಶೀರ್ವಾದ ಇರಬೇಕು ಅಂದ ಮೇಲೆ. ವಿಶೇಷ ಏನಿಲ್ಲ, ಎಲ್ಲ ಕುಟುಂಬ ಎಲ್ಲರಿಗೂ ಸರ್ವೇ ಜನ ಸುಖಿನ ಭವಂತು, ಎಲ್ಲರೂ ಚೆನ್ನಾಗಿಟ್ರಿ ಭಗವಂತ ಅಲ್ವಾ. ಹೌದು ಮೇಡಮ್. ಈಗ ದರ್ಶನ್ ಅವರು ಹೇಗಿದ್ದಾರೆ? ಚೆನ್ನಾಗಿ ಶೂಟಿಂಗ್ ಎಲ್ಲ ಹೋಗ್ತದೆ? ಹೋಗ್ತಿದ್ದಾನಲ್ಲ ಈಗ ಜೈಪುರ ಉದಯಪುರ್. ನಿಮ್ದೆಲ್ಲ ಆಶೀರ್ವಾದ ಇರಬೇಕು ಅಂದ ಮೇಲೆ. ವಿಶೇಷ ಏನಿಲ್ಲ, ಎಲ್ಲ ಕುಟುಂಬ ಎಲ್ಲರಿಗೂ ಸರ್ವೇ ಜನ ಸುಖಿನ ಭವಂತು, ಎಲ್ಲ. ನನ್ನ ಸಹೋದ್ಯೋಗಿ ಮೈಸೂರು ಪ್ರತಿನಿಧಿ ಕೆ ಪಿ ನಾಗರಾಜ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಕೆ ಪಿ ನಾಗರಾಜ್, ಹಾಗೆ ಸಹಜವಾಗಿ ಹೋಗಿದ್ದ ಅಥವಾ ಇವತ್ತು ಬೇಲ್ ಅರ್ಜಿ ವಿಚಾರಣೆ ಇದ್ದಿದ್ದಕ್ಕೋಸ್ಕರ ದರ್ಶನ್ ಅವರ ವಿಚಾರದಲ್ಲಿ ಪ್ರಾರ್ಥನೆಯನ್ನು ಮಾಡೋಕೆ ತಾಯಿ ಹೋಗಿದ್ದ? ಅವರ ತಾಯಿ ಹೇಳ್ತಾ ಇರುವಂತದ್ದು ಸಹಜವಾದಂತಹ ಪೂಜೆ ಅನ್ನುವಂಥದ್ದು. ಆದ್ರೆ ಕೋಇನ್ಸಿಡೆನ್ಸ್ ಅಲ್ಲಿ ಇವತ್ತನೇ ಬಹಳ ಪ್ರಮುಖವಾದಂತಹ ಡೇ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಆದೇಶವು ಕೂಡ ಹೊರಬೀಳುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಆ ಹಿನ್ನೆಲೆಯಲ್ಲೂ ಕೂಡ ಹೋಗಿರುವಂತಹ ಸಾಧ್ಯತೆಗಳಿದೆ. ಯಾಕಂದ್ರೆ ಸಹಜವಾಗಿ ಹೋಗೋದು ಆಗಿದ್ರೆ ಅದು ಸೋಮವಾರ, ಸಾಮಾನ್ಯವಾಗಿ ನಂಜುಂಡೇಶ್ವರಿಗೆ ಸಹಜವಾಗಿ ಹೋಗುವಂತದ್ದು. ಇವತ್ತು ಬುಧವಾರ ಹೇಳಿ ಕೇಳಿ ಇವತ್ತು ಹೋಗಿರುವಂತಹ ಹಿನ್ನೆಲೆಯಲ್ಲಿ ನೋಡ್ತಾ ಇದ್ರೆ ಬಹುತೇಕ ಸುಪ್ರೀಂ ಕೋರ್ಟಿನ ಕೇಸಿನ ಆದೇಶದ ಹಿನ್ನೆಲೆಯಲ್ಲಿ ಬಹುತೇಕ ಹೋಗಿರುವಂತಹ ಸಾಧ್ಯತೆಗಳೇ ತುಂಬಾ ಹೆಚ್ಚಾಗಿ ಕಾಣ್ತಾ ಇದೆ. ಯಾವಾಗ ದರ್ಶನ್ ಅವರಿಗೆ ಸ್ಥಳೀಯ ಕೆಲಾಂತರ ನ್ಯಾಯಾಲಯದಲ್ಲಿ ಬೇಲ್ ಆಯ್ತು, ತದನಂತರದಲ್ಲಿ ಕುಟುಂಬ ಸಮೇತರವಾಗಿ ಅವರು ಚಾಮುಂಡಿ ತಾಯಿಯ ದರ್ಶನಕ್ಕೂ ಹೋಗಿದ್ರು, ನಿಮಿಷಾಂಬ ತಾಯಿಯ ದರ್ಶನಕ್ಕೂ ಹೋಗಿದ್ರು. ಈಗ ನಂಜುಂಡೇಶ್ವರನ ದರ್ಶನಕ್ಕೆ ಅವರ ತಾಯಿ ಮಾತ್ರ ಹೋಗಿರುವಂತಹದ್ದು. ಇದು ಒಂಥರ ಎಕ್ಸ್ಪೆಕ್ಟೆಡ್ ಅರುಣ್. ಓಕೆ ಕೆ ಪಿ ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.